ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ ಏನಿದೆ, ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಸುಮಾರು 91 ಸಣ್ಣ ಸಣ್ಣ ಕಮ್ಯುನಿಟಿಗಳು. ಯಾವ ಸಣ್ಣ ಸಣ್ಣ ಕಮ್ಯುನಿಟಿಗಳು, ಉದಾಹರಣೆವಾಗಿ ನೇಕಾರ ಇರ್ಬೋದು, ಅಥವಾ ಅಮಾಲ್ ಇರ್ಬೋದು, ಅಥವಾ ನಮ್ಮ ಕೆಳೆಕ್ಯಾತ್ರ ಸಮಾಜ ಇರ್ಬೋದು, ಗೋಂದ್ಲೆ ಸಮಾಜ ಇರ್ಬೋದು, ಇಂಥ ಮಡಿವಾಳ ಸಮಾಜ ಇರ್ಬೋದು, ಸುಣಗಾರ ಸಮಾಜ ಇರ್ಬೋದು, ನೆವಾರ್ ಸಮಾಜ ಇರ್ಬೋದು, ಇಂತೆಲ್ಲ ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು 91 ಸೆಕ್ಟರ್ಗಳನ್ನ ಅಂತ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡು ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ 91 ಸೆಕ್ಟರ್ ಜನಕ್ಕೆ ನಾವಿವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಶಾಸಕರು, ಎಲ್ಲ ಸಂಸದರು, ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ. ಇದು ಸರ್ಕಾರದ ಕಾರ್ಯಕ್ರಮ, ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಸರ್, ಈಗ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಸರ್ ಥರ್ಡ್ ಪಾರ್ಟಿಯಿಂದ ತಗೊಂತಾ ಇದ್ದಾರೆ ಜಾಬ್ಗಳಲ್ಲಿ, ಅವರಿಗೆ ಈ ಲೇಬರ್ ರೂಲ್ಸ್ ಅಪ್ಲೈ ಆಗುತ್ತಾ ಅಥವಾ ಅದು ಯಾವ ರೀತಿ? ಔಟ್ಸೋರ್ಸ್ ಮೊದಲನೇ ಇದೆ. ದೇರ್ ಇಸ್ ಅ ಪ್ರಾವಿಷನ್ ಅಂಡರ್ ದ ಆಕ್ಟ್ ಇಟ್ಸೆಲ್ಫ್. ಏನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋಬೇಕಂತಕ್ಕಂಥದ್ದು ಔಟ್ಸೋರ್ಸ್ ಮಾಡಿ ಭಾಳಷ್ಟು ಕಂಪ್ನಿಗಳು ತಗೊಳ್ತಾರೆ. ಒಂದು ಮಿನಿಮಮ್ ವೇಜಸ್ ಆಯ್ತಲ್ಲ, ಗ್ರ್ಯಾಚ್ಯುಟಿ ಅವೆಲ್ಲ ಕೊಡ್ತಾರೆ ಅಂತಕ್ಕಂಥ ಒಂದು. ಎಸ್ಪೆಷಲಿ ಇಂಡಸ್ಟ್ರಿ ರಿಲೇಟೆಡ್ ಆ ರೀತಿಯಾಗಿ ಒಬ್ಬರನ್ನೇ ಪರ್ಮನೆಂಟ್ ಜಾಬಿಗೆ ಟೆಂಪ್ರರಿ ಜಾಬಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಪರ್ಮನೆಂಟ್ ಜಾಬ್ ಕೊಡ್ತಕ್ಕಂಥ ಟೆಂಪ್ರರಿ ಭಾಳ ವರ್ಷ ಮಾಡ್ತಾ ಇದ್ದಾರೆ. ಅದನ್ನು ನಾವು ಮಾಡಿಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿಸ್ತಕ್ಕಂಥದ್ದು ಅಥವಾ ಅವ್ರ ರೋಲಲ್ಲಿ ಕಳಿಸ್ತಕ್ಕಂಥದ್ದು ನಮಗೆ ಪ್ರಾವಿಷನ್ ಇದೆ. ಸರ್, ನಕಲಿ ಕಾರ್ಡ್ ಎಷ್ಟು ಆಯ್ತಲ್ಲ, 56 ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಈಗ 35 ಲಕ್ಷ ತಂದಿದ್ದೀವಿ. ಸುಮಾರು 20 ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ದೀವಿ. ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ. ಈಗ ಆಲ್ರೆಡಿ 43 ಸೆಕ್ಟರ್ಗಳು ನಮ್ಗೆ ಏನಿದೆ, 43 ಸೆಕ್ಟರ್ಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಆಂಬ್ಯುಲೆನ್ಸ್ ಗಾಡಿ ರೆಡಿ ಮಾಡ್ತೇವೆ. ಆಂಬ್ಯುಲೆನ್ಸ್ ಅಲ್ಲ, ಗಾಡಿ ರೆಡಿ ಮಾಡ್ತಾ ಇದ್ವಿ. ನಮ್ಗೆ ಯಾರು ಬೆನಿಫಿಷರಿ ಇದ್ದಾರೆ, ಯಾರು ನಮಗೆ ಅರ್ಜಿ ಹಾಕ್ತಾರೆ, ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲಿ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಕ್ಕಂಥದ್ದು, ಅವರು ಏನು ಕೆಲಸ ಮಾಡ್ತಾರೆ, ಏನು ವೃತ್ತಿ, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು 80-90% ಯಾರು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ರಾಂಗ್ ಆಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಚಲಿಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಹಂಗಾಗಿ ಇನ್ನೊಂದು ಆಲ್ರೆಡಿ ಪ್ರಕ್ರಿಯೆ ಚಾಲೂ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಎಲ್ಲ. ESI ಹಾಸ್ಪಿಟಲ್ ಲಾಸ್ಟ್ ಟೈಮ್ ಬಂದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ದೀವಿ ಕೂಡ. ಯಾಕಂದ್ರೆ ಪಾರ್ಟ್ ಟೈಮ್ ನಾವು ಆಸ್ಪತ್ರೆ ಕ್ಲೋಸ್ ಮಾಡಿದ್ರಿಂದ ಹೊಸ ಆಸ್ಪತ್ರೆ ಕಟ್ಟಲಿಕ್ಕೆ ಹ್ಯಾಂಡ್ ಓವರ್ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಮಾಡಿದ್ದೇವೆ. ಅದ್ರ ಪರ್ಯಾಯವಾಗಿ ನಮಗೆ ಒಂದು ಟೆಂಪರರಿ ನಾವು ನಡೆಸ್ತೀವಿ ಆಸ್ಪತ್ರೆಯನ್ನ, ನಮಗೆ ಬಾಡಿಗೆ ಕೊಡಿ ಅಂತ ನಾವು ಬರ್ದಿದ್ವಿ. ಅವರು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ 2-3 ಸಲ ಟೆಂಡರ್ ಕರೆದ್ವಿ. ಅದಾದ ನಂತರ ಕೇಂದ್ರ ಸರ್ಕಾರ ನಾವು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬರ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾವೀಗೆಲ್ಲ ಸದ್ಯಕ್ಕೆ ನಿಂದಿಸಿದ್ದೀವಿ. ಹೊಸ ಆಸ್ಪತ್ರೆ ಆಗೋರು ಕಾಯಬೇಕು. ಆದರೆ ಯಾರ್ಯಾರು ನಮ್ಮಲ್ಲಿ IP ಹೋಲ್ಡರ್ಸ್ ಇದ್ದಾರೆ ಅವರು ಬೇರೆ ನಮ್ಮ ಅಕ್ರೆಡಿಷನ್ ಆಗಿರ್ತಕ್ಕಂಥದ್ದು ಏನು ಬೇರೆ ರೆಫರಲ್ ಆಸ್ಪತ್ರೆಗಳು ಅಲ್ಲಿ ಹೋಗ್ತಾರೆ. ಅಲ್ಲಿ ಸರ್, ಅದು ದೊಡ್ಡ ಜಿಲ್ಲೆ ಸರ್, ಇದು ಬೇಕಾಗಿ ಆಸ್ಪತ್ರೆ ಕೇಂದ್ರ ಸರ್ಕಾರ ಕೊಡಂಗಿಲ್ಲ ಅಂತ ಹೇಳಿ ರೈಟಿಂಗ್ ನ ಲಿಖಿತ ಕೊಡ್ತೇವೆ ನಿಮಗೆ. ಸರ್, ಈಗ ಕಾರ್ಮಿಕರು ಮದುವೆ ಆದವರಿಗೆ ಸ್ಕೀಮ್ ಇದೆ, ಸಾಯಧನ ಅದು ದುಡ್ಡು ಬರ್ತಾ ಇಲ್ಲ. ಆ ಥರ ಏನು ಹೇಳ್ತಾರೆ ಅದಕ್ಕೆ ಹೇಳೋದು. ಜನರಲ್ ಆಗಿ ಎಲ್ಲರೂ ನಮ್ಮನ್ನು ಇದೇ ರೀತಿ ಹೇಳ್ತಾರೆ. ನಮಗೆ ಕೊಟ್ಬಿಟ್ಟು ಈಗ ವೆರಿಫೈ ಮಾಡಿ ಹೇಳ್ಬಿಡ್ತೀನಿ ಏನಾಗುತ್ತೆ ಅಂತಂದ್ರೆ. ಸುಮಾರು ನಮ್ಮಲ್ಲಿ ಈ ಮದುವೆಗೆ ಏನು ಅಪ್ಲಿಕೇಶನ್ಸ್ ಬರ್ತಾ ಇದಾವೆ, ಬಹುಶಃ ಒಂದು 65% ನಾವು ಪತ್ತೆ ಹಚ್ಚಿದಾಗ ತಪ್ಪಾಗಿ ಬರ್ತಾ ಇದೆ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇರೋದ್ರಿಂದ ಕೆಲವರು ಯಾರು ಕಟ್ಟಡ ಕಾರ್ಮಿಕರಲ್ಲ ಅವ್ರು ಕೂಡ ಅದನ್ನ ಅಪ್ಲೈ ಮಾಡ್ತಾರೆ. ಸೊ ನಿಮ್ದು ಏನಾರ ಪರ್ಟಿಕ್ಯುಲರ್ ಇಲ್ಲೇ ಇದ್ರೆ ಇಲ್ಲೇ ಕೊಡಿ. ಈಗ ನಮ್ಮೆಲ್ಲ ಇಲ್ಲೇ ಬೋರ್ಡ್ ಅಲ್ಲಿ ಇದೆ, ಇಲ್ಲೇ ನಾವು ವೆರಿಫೈ ಮಾಡಿ ಹೇಳ್ಬಿಡ್ತೀವಿ. ಕೊಡಿ ನೀವು ಕೊಟ್ರಿ, ಕೊಡಿ ಸರ್. ಪ್ರೆಸ್ ಮೀಟ್ ಮುಗಿಲ್ಲ ಬಾರ್ಜಾ ಅಲ್ಲಿ ಕೊಡಪ್ಪ ಮಾತಾಡ್ತಾರೆ. ಇಲ್ಲೇ ತಂದು ಕೊಟ್ರೆ ಆದಾಯಿಗಾಗಿ ಹೋರಾಟ ಮಾಡ್ತೀವಿ ಅಂತ DKC ಅವ್ರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಏನಾದ್ರು ತಯಾರಿ ಮಾಡಿ ಈಗ ಹೋರಾಟ ಮಾಡೇ ಮಾಡ್ತೀವಿ. ಕೇಂದ್ರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಕೇಂದ್ರಕ್ಕೆ ಒತ್ತಡ ತರ್ತಕ್ಕಂಥದ್ದು ಮಾಡೇ ಮಾಡ್ತೀವಿ. ಈಗ ಧಾರವಾಡ ಉಸ್ತುವಾರಿ ಆದ್ರೂ ಕೂಡ ಬಳ್ಳಾರಿಯಲ್ಲಿ ನಿನ್ನೊಂದು ಹಿಡಿತಾ ಇತ್ತು ಸರ್. ಈಗ ಜನಾರೆಡ್ಡಿ ಅವರು ಶ್ರೀರಾಮುಲು ಅವರು ಒಂದಾಗ್ತಿದ್ದಾರೆ. ಏನು ಇಂಪ್ಯಾಕ್ಟ್ ಆಗುತ್ತೆ? ಒಂದಾದ್ರೆ ಒಳ್ಳೇದಲ್ರಿ. ಇಂಪ್ಯಾಕ್ಟ್ ಏನಿದೆ ಅಲ್ಲಿ ರಾಜಕಾರಣ ಏನಿಲ್ಲ. ಅವರಿಬ್ಬರು ಬಹಳ ವರ್ಷದಿಂದ ಸ್ನೇಹಿತರು, ನನಗೆ ಒಳ್ಳೆ ಸ್ನೇಹಿತರು ಅವರು, ಅದ್ರಾಗೆ ಒಳ್ಳೆ ಪ್ರಶ್ನೆ ಇಲ್ಲ. ಬಟ್ ಇಫ್ ದೇ ಬೋತ್ ಇಫ್ ಅಲಯನ್ಸ್ ಆಫ್ 2 ಫ್ರೆಂಡ್ಸ್ ಆರ್ ಹ್ಯಾಪನಿಂಗ್, ಐ ಬಿ ಮೋರ್ ದನ್ ಹ್ಯಾಪಿ ಫಾರ್ ದಮ್. ಒಳ್ಳೇದಾಗಲಿ ಅವರಿಗೆ. ಥ್ಯಾಂಕ್ ಯು ಸರ್. ಕನ್ನಡಿಗರ ಮೇಲೆ ಪದೇ ಹಲ್ಲೆ ಆಗ್ತಕ್ಕಂಥದ್ದು ಯಾಕೆ ಸರ್ ಈ ಥರ ಅವ್ರದ್ದು ಧೋರಣೆ ಅಂತ? ಅಲ್ಲ, ಈ ಥರ ಮಿಸ್ಹ್ಯಾಪ್ಸ್ ಎಲ್ಲ ಸ್ಟೇಟ್ಗಳಲ್ಲಿ ಆಗ್ತಾ ಇದ್ದಾವೆ. ಕನ್ನಡ ಅಂತಲ್ಲ, ಮಹಾರಾಷ್ಟ್ರ, UP, ಬಿಹಾರ್ ಈ ಥರ ಎಲ್ಲ ಕಡೆ ಮಿಸ್ಬಿಹೇವ್ ಆಗ್ತದೆ.
ಅದಕ್ಕೆ ಲಾರ್ಜರ್ ಇಂಟ್ರೆಸ್ಟ್ ಇದೆಲ್ಲ ಟ್ರೂ ಸ್ಪಿರಿಟ್ನ ನೋಡ್ಕೋಬೇಕು. ಬಟ್ ಈ ರೀತಿ ಆಗದಂತೆ ನಾವು ನಮ್ಮ ಕನ್ನಡಿಗರು ಇಡೀ ದೇಶದಲ್ಲಿ ಎಲ್ಲೇ ಈ ರೀತಿಯಾದ ಅವ್ರ ಮೇಲೆ ದೌರ್ಜನ್ಯಗಳಾದರೆ ಸರ್ಕಾರಗಳು ಇಮ್ಮಿಟರ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಸರ್ಕಾರ ಇದ್ದು ನಾವು ಅವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೇನು ಬೇಸಿಕ್ ಏನು ತೊಂದರೆ ಆಗುತ್ತೆ ಅದನ್ನ ನಾವು ಪತ್ತೆ ಹಚ್ಚಿ ನಾವು ಸರ್ಕಾರಗಳು ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡ್ತೀವಿ. ಸರ್, ಈಗ ಕನ್ನಡ ಕಡ್ಡಾಯಕ್ಕೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಆಗಿದೆ. ಬೆಳಗಾವಿಯಲ್ಲಿ MES ಸಂಘಟನೆ ಕನ್ನಡ ಕಡ್ಡಾಯಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಪಾಲಿಕೆಯಲ್ಲಿ. ಅಲ್ಲ, ಅವ್ರ ಅಭಿಪ್ರಾಯ ಅದು. ಈಗ ನಮ್ಮ ಸರ್ಕಾರದ ನಿಲುವು ನಾವು ಮಾಡ್ತಾ ಇರ್ತೀವಿ. ಸೊ ಅವ್ರು ನಮಗೆ ಸಂಬಂಧ ಬರೋದಿಲ್ಲ ಆ ಸಂದರ್ಭದಲ್ಲಿ. ಈಗ ಅವ್ರ ಅಭಿಪ್ರಾಯಗಳು ಅವರು ಏನಾದ್ರು ಹೇಳ್ಕೋಬಹುದು, ಬಟ್ ನಮ್ಮ ಸರ್ಕಾರದ ಉದ್ದೇಶ, ಸರ್ಕಾರದ ನಿಲುವು ನಮ್ಮೆಲ್ಲರ ಕನ್ನಡಿಗರ ನಿಲುವಾಗಿರ್ತದೆ. ಸರ್, ನಿನ್ನೆ ವಿಜಯಪುರದಲ್ಲಿ ಒಂದು ಸಮಾವೇಶ ಆಯ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ನೋವಿನಿಂದ ಮಾತಾಡಿದ್ರು. ನಾನು ಸುಮಾರು 45 ವರ್ಷ ಕಾಂಗ್ರೆಸ್ ನಲ್ಲಿ ಬ್ಲಾಕ್ ಅಧ್ಯಕ್ಷನ ಹೇಳ್ಕೊಂಡು AICC ಅಧ್ಯಕ್ಷನಾಗಿದ್ದೀನಿ, ಆದ್ರೆ CM ಆಗೋ ಅವಕಾಶ ಸಿಗ್ಲಿಲ್ಲ. ಅಲ್ಲ, ನೀವು ಯಾವ ರೆಫರೆನ್ಸ್ ಹೆಂಗ್ ಹೇಳ್ತಾರೆ, ನೀವು ಹೆಂಗ್ ಬೇಕಿದ್ರೆ ತಿರ್ಸ್ಬೋದು ಅದನ್ನ. ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾವ ಸಂದರ್ಭದಲ್ಲಿ ನೀವು ವಿವರಿಸಿ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ನನಗೆ ಇಂಥ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು AICC ಅಧ್ಯಕ್ಷ ಆಗಿದೆ ನಮ್ಮ ಉದ್ದೇಶದಿಂದ ಹೇಳಿದ್ದಾರೆ ಹೊರತು ನೀವು ಅದನ್ನ ಯಾವ ರೀತಿ ಬೇಕಿದ್ರೆ ಅದನ್ನ ಕೇಳ್ಬೋದು. ಅಕಾರ್ಡಿಂಗ್ ಟು ಮಿ ಐ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭದಲ್ಲಿ ಸರ್, ಮಹದಾಯಿ ವಿಚಾರ ಮತ್ತೆ ಗೋವಾದವರು ಖ್ಯಾತೆ ತೆಗೆದ ಈಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್. ಅವರು ಖರ್ಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ, ಅವ್ರು ಬಂದಿರತಕ್ಕಂಥ ಡೆಡಿಕೇಶನ್, ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಅಸೆಂಬ್ಲಿ ಆಗಿರಲಿ, ಪಾರ್ಲಿಮೆಂಟ್ ಆಗಿರಲಿ, ನಾನು 2004 ಇಸ್ವಿನಲ್ಲಿ ಅವ್ರು ನನಗೆ ಒಂದು ಸ್ವಲ್ಪ ಅವಕಾಶ ಇದ್ದವ್ರ ಜೊತೆ ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡಿ. ಇಲ್ಲಿ ಬೆಳಗಾಂನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು. ಅವರು ನಂತರ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ. ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಅವ್ರು ಇರ್ತಾ ಇದ್ರು. ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗ್ಲಿ, ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗ್ಲಿ ಯಾವತ್ತೂ ಮಾಡಿಲ್ಲ. ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್, ಡೆಡಿಕೇಟೆಡ್. ಬುದ್ಧ, ಬಸವ, ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತಕ್ಕಂಥ ಹಾದಿಯಲ್ಲಿ ಬಂದಿರತಕ್ಕಂಥ ಖರ್ಗೆ ಸಾಹೇಬರು ಈ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಗೋವಾದಲ್ಲಿ ಮತ್ತೆ ಮಹದಾಯಿ ವಿಚಾರ ಮತ್ತು ಒಬ್ಬರು ಖ್ಯಾತೆ ತೆಗೆದಿರ್ತಾ ಇದ್ದಾರೆ ಸರ್. CM ಅವರು ಖ್ಯಾತೆ ತೆಗಿತಾ ಇದ್ದಾರೆ ಸರ್ ಮಹದಾಯಿ ವಿಚಾರ ಸಂಬಂಧಪಟ್ಟ ಮಹದಾಯಿ ವಿಷಯವನ್ನ ರಾಜಕೀಯ ಬಳಸ್ಕೊಳ್ತಾ ಇದ್ದೇವೆ. ಸರ್, ಒಂದ್ ಕಡೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರ, ಅದು ನಿಮಗೆ ಗೋವಾ, ಈ ಕೇಂದ್ರದ ನಾಯಕರು ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈವರೆಗೆ ವಿಫಲ ಆಗಿದೆ, ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಹಾಗಾಗಿ ಆ ಯೋಜನೆ ಆಗ್ತಿಲ್ಲ ಅನ್ನುವಂಥದ್ದು. ಈ ನಮ್ಕಿನ ಚೆನ್ನಾಗಿ ನಿಮಗೂ ಮಾಹಿತಿ ಇದೆ ಅಲ್ವಾ? ನೀವು ನಮ್ಮನ್ನ ಕೇಳ್ತೀರಿ, ವಿ ಆರ್ ವೆರಿ ಹ್ಯಾಪಿ ಟು ಆನ್ಸರ್ ಇಟ್, ಬಟ್ ಯು ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಮತ್ತೆ ನೀವು ಅವ್ರನ್ನೇ ಕೇಳೋದು ಬಿಜೆಪಿ, ನೀವು ಕೇಳೋದಲ್ರಿ. ನೀವು ಜನಕ್ಕೆ ಕೂಡ ಅರ್ಥ ಮಾಡಕ್ಕೆ ಹೇಳ್ಬೇಕು. ಯಾಕಂದ್ರೆ ನೀವೇನ್ ಕನ್ಕ್ಲೂಡ್ ಮಾಡ್ತೀರ ಅದನ್ನು ಇದೆ. ಕನ್ಕ್ಲೂಡ್ ಸರಿಯಾಗಿ ಮಾಡ್ರಿ. ಕೇಂದ್ರ ಸರ್ಕಾರದ ವೈಫಲ್ಯತೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದೀವಿ, ಟೆಂಡರ್ ಕೂಡ ಕರೆದಿದ್ದೀವಿ ಅಂತ ಹೇಳಿ ನೂರಾರು ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ. ಇದು ಮಾದಯ ಆಗಿದೆ ಅಂತ ಹೇಳಿ ಬಿಜೆಪಿ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳನ್ನ ಮಾಡಿ ಮತ್ತೆ ಅದ್ರ ಬಗ್ಗೆ ಏನ್ ಕೇಳಲ್ವಾ ನೀವು? ಈಗ ಅವ್ರೇನು ಆಗಿ ಉತ್ತರ ಕೊಟ್ಟು ಹೋಗ್ಬಿಡ್ತಾರ? ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ಎನಿಥಿಂಗ್ ಆನ್ ದಿಸ್ ಇಶ್ಯೂ. ಬಿಜೆಪಿ ಹ್ಯಾಸ್ ಗಾಟ್ ಇನ್ ಮೊರಾಲಿಟಿ. ಅವರೇ ಬಂದು CNG ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡ್ಬಿಟ್ರಲ್ರಿ. ಈಗ ಅವ್ರದೇ ಸರ್ಕಾರ ಇದೆ ಸರ್ ಬಿಜೆಪಿ, ಬಟ್ ಅದ್ರ ಬಗ್ಗೆ ತುಟಿಪಿಟಕಂತ ಇಲ್ಲ ಸರ್. ಅವ್ರಿಗೆ ನೀವು ಅವ್ರನ್ನ ಕೇಳ್ಬೇಕ್ರಿ. ನಾವ್ ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತೀವಿ, ಬಿಜೆಪಿ ವಿರುದ್ಧ ಮಾತನಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ನೀವು ಅವ್ರನ್ನೇ ಕೇಳ್ಬೇಕು. ಪಟ್ಟಿಯ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ರಿ. ಒಬ್ರು ಒಂದು ಉತ್ತರಕ್ಕೆ ಬರಲ್ಲ, ಒಂದೊಂದು ಪ್ರಶ್ನೆಗೂ ಹತ್ರ. ಈಗ ಅವ್ರು ಹೇಳ್ತಾರೆ ಈ ರಾಜ್ಯ ಸರ್ಕಾರದ ಅವ್ರು ಕೂಡ ನೀವು ತಗೊಂಡ್ ಹೋಗ್ಬೇಕು ಅಲ್ರಿ. ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ಟಲ್ಲ, ಈಗ ಮಾಡಿದ್ರಂತಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರು ಕೂಡ ಅವ್ರು ಕ್ಲಿಯರೆನ್ಸ್ ಕೊಡ್ಲಿಲ್ಲ ಅಲ್ವಿ. ಹೆಂಗ್ ಕೊಟ್ರ ಅಂತಲ್ಲಿ ನೋಡ್ರಿ. ನೀವು ಮಾಡ್ಸ್ಕೊಂಬರಲ್ಲ, ನಿಮ್ಮ ಹತ್ರ MP ಇದಾರಲ್ಲ. ಸುಮ್ಮನೆ ಒಂದು ಹೇಳೋದು. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಂಬಂಧಪಟ್ಟ ಸಚಿವರು ಹಲವಾರು ಸಲ ಹೋಗಿದ್ದೇವೆ, ಲೆಟರ್ಗಳು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಬಹಿರಂಗ ತಮಗೆ ಹೇಳಿದ್ದಾರೆ. ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ನಮ್ಮ ಮೇಲೆ ಹೇಳ್ತಕ್ಕಂಥ ಅಷ್ಟೇ. ಈ ಕಳೆದ ಸಭೆ ಅವ್ರದೇ ಇತ್ತಲ್ರಿ. ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಕೂಡ ಅವರೇ ಇದ್ರಲ್ಲ. 2000 ಮೊನ್ನೆ 18ರಿಂದ 22ವರೆಗೆ ಅವರೇ ಇದ್ರಲ್ಲ. ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಅವರೇ ಇದ್ರು. ಯಾಕೆ ಮಾಡಿಲ್ಲ ಮತ್ತೆ? ಈ ಪ್ರಪೋಸಲ್ ಬಹಳ ವರ್ಷದ ಪೆಂಡಿಂಗ್ ಇದೆ ಅಲ್ರಿ. ವೈ ಡಿಡ್ ನಾಟ್ ದೇ ಡೂ ದಟ್? ರಾಜಕೀಯ ಬಳಕೆ ಅಷ್ಟೇ ಸರ್. ಅದೇ ನಾನು ಕೇಳ್ತಾ, ಅದೇ ಅವ್ರನ್ನ ನೀವು ಕೇಳಿ ಅಂತ ಹೇಳ್ತಿರೋದು. ಅಂದ್ರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ಕೊಂತ ಹೋಗ್ತಾ ಇದಾರೆ. ಇಡೀ ದೇಶ ಹಂಗೆ ಮತ್ತೆ ಮೂರ್ಖನ ಮಾಡ್ತಿರೋದು. 11 ವರ್ಷ ಏನ್ ಮಾಡಿರ ಮತ್ತೆ? ಟಿವಿಯಾಗ ನೋಡೋದು, ರಾತ್ರಿ 8ರಿಂದ 10 ಗಂಟೆ ಏನ್ ನಡೀತದೆ ಅದೇ ತೋರಿಸೋದು, ಅದೇ ಒಪ್ಪಿಗೆ ಮಾಡೋದು ಅಷ್ಟೇ. ನ್ಯಾಷನಲ್ ಚಾನೆಲ್ಗಳು ಏನ್ ತೋರಿಸ್ತಾರೆ ಅದನ್ನೇ ಒಪ್ಪಿಗೆ ಮಾಡೋದು.
ಕೆಲವು ಟಿವಿ ಆಂಕರ್ಗಳು ಬಿಜೆಪಿ ಹೋಗ್ತಾರಕ್ಕೆ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್ ನೋಡಿಲ್ವಾ ನೀವು? 4-5 ಜನಕ್ಕೆ ಕರೆಸೋದು, ಇವರೇ ಜೋರ್ ಪ್ರಶ್ನೆ ಕೇಳೋದು, ಇವ್ರದ್ದು ಯಾವ ಡೌನ್ ಆಗ್ತದೆ ಇನ್ನೊಂದು ಪ್ರಶ್ನೆ ಇನ್ನೊಬ್ಬರಿಗೆ ಕೇಳೋದು. ಇದು ನೋಡಿ ನೋಡಿ ಸಾಕಾಗ್ಬಿಟ್ಟೈತ್ರಿ. ಇದು ಇವ್ರಿಗೆ ಚೆನ್ನಾಗಿ ಅನ್ಸ್ಬಿಡುತ್ತೆ ಅಷ್ಟೇ. ಇದು ಈಗ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು? 180 ಕಂಟ್ರಿಗೆ ಹೋಗಿದ್ದಾರೆ, 180 ಸಲ ಹೊರದೇಶಕ್ಕೆ ಹೋಗಿದ್ದಾರೆ, ಅದಾಗ ಸುಮಾರು 93 ಕಂಟ್ರಿಗೆ ಹೋಗಿ ಬಂದಿದ್ದಾರೆ. ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು? ಯಾಕೆ ಸದನದಲ್ಲಿ ಉತ್ತರ ಕೊಡಬಾರ್ದಾ? ಇದು ಕೇಳಕ್ ಅವಕಾಶ ಎಲ್ಲರಿಗಿಲ್ಲ? ಕಡೆ ಕಟ್ಟ ಬಡವನ್ ಕೂಡ ಅವಕಾಶ ಐತೆ, ಅಧಿಕಾರ ಐತೆ ಕೇಳಕ್ಕೆ, ಅದನ್ನ ಕೇಳಬಾರ್ದು ಅವ್ರಿಗೆ. ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು, ಯಾವುದು ಏನು ಕೇಳಬಾರ್ದು ಅವ್ರಿಗೆ. ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ ಬಿಜೆಪಿ ವಿರುದ್ಧ ಏನು ಮಾತನಾಡಬಾರ್ದು ಅಷ್ಟೇ. ಈ ದೇಶ ಎಲ್ಲಿಗೆ ಬಂದಂತಂದ್ರೆ ಯಾರು, ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ, ನಿಮಗೂ ಗುರ್ತೈತಲ್ಲ, ನಿಮ್ದು ಪಿಕ್ಚರ್